ನಡ್ತಾಯಿತ್ತು. ಅವ್ರು ಹೇಳ್ದಂತೆ ಮಾಡಿದೆ. ಎಷ್ಟಿದ್ರು ನಾನು ಅವರ ಮನೆ ಕೆಲಸದವ್ರು ತಾನೇ ರೀ ಅಂತ ಕಣ್ಣೀರು ಬರ್ತಿದ್ರೆ ಕಷ್ಟದಿಂದ ಕಣ್ಣುಗಳ ಹಿಂದೆ ತಡ್ಕೊಳ್ತಾ ಹೇಳಿ ಇನ್ನು ಅಲ್ಲಿರಲಾರ್ದೆ ಬಾಲ್ಕನಿ ಒಳಗೆ ಹೊರಟು ಹೋದ್ಲು ಸಾನ್ವಿ. ಸಾನ್ವಿ ಹೊರಟು ಹೋದ್ಮೇಲೆ ದೇವ್ ಮುಷ್ಟಿ ಬಿಗಿದು, ಏನು ನಡೀತಿದೆ ನನ್ನ ಹಿಂದೆ? ನಿಜಕ್ಕೂ ಸ್ನೇಹ ಯಾಕೆ ಮದುವೆ ಮಂಟಪದಿಂದ ಓಡಿ ಹೋದ್ಲು? ಅವಳಿಗೆ ನನ್ನ ಜೊತೆ ಮದುವೆ ಇಷ್ಟ ಇಲ್ದಿದ್ರೆ ಮುಂಚಿತವಾಗಿ ಹೇಳಬೇಕಿತ್ತು. ಆದರೆ ಹೀಗೆ ನಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ದಾಳ. ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಆವೇಶದಿಂದ ಅಂದ್ಕೊಂಡು ಯಾರಿಗೂ ಫೋನ್ ಮಾಡಿ 5 ನಿಮಿಷ ಮಾತಾಡಿದ ಮೇಲೆ, ಹೇಳಿದ್ದನ್ನು ಹೇಳ್ದಾಗ ಮಾಡು, ಏನಾದರೂ ತಪ್ಪಾಯಿತು ಅನ್ನೋ ನೆನಪಿರಲಿ, ನನ್ನ ಬಗ್ಗೆ ತಿಳಿಯುತ್ತೆ ಅಂತ ಬೆದರಿಸಿ ಫೋನ್ ಕಟ್ ಮಾಡಿ ಆ ಫೋನನ್ನು ಬೆಡ್ ಮೇಲೆ ಎಸೆದು ಮತ್ತೆ ಸಾನ್ವಿಗಾಗಿ ಬಾಲ್ಕನಿಯೊಳಗೆ ಹೋದ. ಅಲ್ಲಿ ಸಾನ್ವಿ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಹೊರಗಿನ ಗಾರ್ಡನ್ ಕಡೆ ನೋಡ್ತಿದ್ಲು. ದೇವ್ ಸಾನ್ವಿ ಪಕ್ಕದಲ್ಲಿ ನಿಂತು, ನಡೆದ ವಿಷಯದಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ಹೇಗೆ ಅಂದ್ಕೊಳ್ತಿದ್ಯಾ ಸಾನ್ವಿ? ಅವರು ಯಾರೋ ಹೇಳಿದ್ರಂತ ಬಲವಂತವಾಗಿ ನನ್ನ ಜೀವನಕ್ಕೆ ಬಂದಿದ್ಯಾ. ನೀನು ಮಾಡಿದ ಈ ತಪ್ಪಿನಿಂದಾಗಿ ಇಂದು ನನ್ನ ಕುಟುಂಬ 4 ಜನರ ಮುಂದೆ ತಲೆ ತಗ್ಗಿಸೋ ಪರಿಸ್ಥಿತಿ ಬಂದಿದೆ. ಇದು ನಿನ್ನಿಂದಾಗಲ್ವಾ? ನೀನೇ ಹೇಳು ಅಂತ ನೇರವಾಗಿ ಸಾನ್ವಿ ಕಣ್ಣುಗಳನ್ನ ನೋಡ್ತಾ ಕೇಳ್ದ. ಹೌದ್ರಿ, ನಾನು ಇಲ್ಲ ಅಂತ ಅಂತಿಲ್ವಲ್ಲ. ನನ್ನಿಂದ ನಿಮಗೆ ತುಂಬ ನಷ್ಟ ಆಗಿದೆ. ನೀವು ಪ್ರಾಣವಾಗಿ ಪ್ರೀತಿಸಿದ ಹುಡುಗಿ ನಿಮಗೆ ದೂರ ಆಗೋದ್ರ ಜೊತೆಗೆ ನಿಮ್ಮ ಬಗ್ಗೆ 4 ಜನ ಮಾತಾಡುವಂತೆ ಮಾಡಿದೆ. ಅದಕ್ಕಾಗಿ ಪ್ಲೀಸ್ ಕ್ಷಮಿಸ್ಬಿಡಿ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೂ ಮಾಡ್ತೀನಿ. ಆದರೆ ನನ್ನನ್ನು ಮಾತ್ರ ಏನು ಮಾಡಬೇಡಿ. ನೀವು ಶಿಕ್ಷೆ ಕೊಟ್ಟ ಮೇಲೆ ಅದು ಮುಗಿದ್ರೆ ನನ್ನನ್ನು ಮರಳಿ ನಮ್ಮೂರಿಗೆ ಕಳಿಸ್ಬಿಡಿ. ಅದೇ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು ಅಂತ ಬಿಗ್ ಕಳಿಸ್ತಾ ಹೇಳಿದ್ಲು ಸಾನ್ವಿ. ನಿಮ್ಮೂರಾ? ನಿಮ್ಮದು ಯಾವೂರು ಅಂತ ಕಣ್ಣುಗಳನ್ನ ಸಣ್ಣದು ಮಾಡಿ ಕೇಳಿದ ದೇವ್. ಸೀತಾಪುರ ನಮ್ಮೂರು, ಕೊನೆಯ ಸೀಮೆ ನಮ್ಮದು. ಇಷ್ಟು ಸಂತೋಷವಾಗಿ ಸಾಕ್ತಿದ್ದ ನನ್ನ ಜೀವನದಲ್ಲಿ ಅಂದ್ಕೊಳ್ಳದ ಚಂಡಮಾರುತ ಬಂದ್ಬಿಡ್ತು. ಅದರ ಅಲೆಯು ಇಲ್ಲಿವರೆಗೆ ನನ್ನನ್ನು ತಂದು ಸೇರಿಸ್ಬಿಟ್ಟಿದೆ ಅಂತ ಅರ್ಥ ಆಗದೆ ಹಾಗೆ ಹೇಳಿ, ಇದಕ್ಕಿಂತ ಹೆಚ್ಚಾಗಿ ನನ್ನನ್ನು ಏನೂ ಕೇಳಬೇಡ ಪ್ಲೀಸ್ ರೀ. ನಿಮಗೆ ನಾನಂದರೆ ಇಷ್ಟ ಇಲ್ಲದಿದ್ರೆ ನನ್ನನ್ನು ಇಲ್ಲಿಂದ ಕಳಿಸ್ಬಿಡಿ. ನಾನೇನು ಅಂದ್ಕೊಳ್ಳೋದೇ ಇಲ್ಲ. ಕನಿಷ್ಠ ನಿಮ್ಮ ಎದುರುಗಡೆ ಬರಬೇಡ ಅಂದರೂ ಸರಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನನ್ನನ್ನು ಮಾತ್ರ ಏನೂ ಕೇಳಬೇಡಿ ಪ್ಲೀಸ್ ರೀ ಅಂದ್ಲು. ದೇವ್ ಕೋಪದಿಂದ ಸಾನ್ವಿ ಕೈಯನ್ನು ಹಿಡಿದು ತನ್ನ ಕಡೆ ಎಳಕೊಂಡು, ಎಲ್ಲಿಗೆ ಹೋಗ್ತೀಯಾ? ಹಾಂ, ಎಲ್ಲಿಗೆ ಹೋಗ್ತೀಯಾ ಅಂತವಳು 2 ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು, ಇನ್ನು ಮುಂದೆ ನಿನ್ನ ವಿಳಾಸ ಮಿಸ್ಸಸ್ ದೇವ್, ಅದನ್ನು ಮರಿಬೇಡ. ನೀನು ಹೊರಗೆ ಎಲ್ಲೇ ಕಾಣಿಸ್ಕೊಂಡ್ರು ನಿನ್ನ ನನ್ನ ಹೆಂಡತಿಯಾಗಿ ನೋಡ್ತಾರೆ ಈ ಕ್ಷಣದಿಂದ. ಅಷ್ಟೇ ಹೊರತು ಎಲ್ಲೋ ಸೀತಾಪುರದಲ್ಲಿ ಬೆಳೆದ ಹುಡುಗಿಯಾಗಲ್ಲ. ಅರ್ಥ ಆಗ್ತಿದೆಯಾ? ಇನ್ನೊಂದು ಬಾರಿ ಹೀಗೆ ಮಾತಾಡಿದ್ರೆ ಕೊಂದುಬಿಡ್ತೀನಿ. ನಿನ್ನ ಜೀವನ ಈಗ ನನ್ನ ಜೀವನದೊಂದಿಗೆ ಸೇರ್ಕೊಂಡು ಹೋಗಿದೆ. ಈಗಾಗಲೇ ತಾತ ಹೇಳಿದ್ರು ನಮ್ಮ ಕುಟುಂಬದಲ್ಲಿ ಡಿವೋರ್ಸ್ ಎಂಬುದು ನಡೆಯೋದಿಲ್ಲ ಅಂತ. ಆದ್ದರಿಂದ ಬಾಯಿ ಮುಚ್ಕೊಂಡು ನೀನು ನನ್ನ ಹೆಂಡತಿಯಾಗಿ ಜೀವನ ಇಡೀ ಇಲ್ಲೇ ಬಿದ್ದಿರ್ಬೇಕು. ಅದು ನಿನಗೆ ಇಷ್ಟ ಇದ್ದರೂ ಇಷ್ಟ ಇಲ್ದಿದ್ರು ಅಂತ ಹೇಳಿ ಸಾನ್ವಿಯನ್ನು ಬಿಟ್ಟು ಕಿರಿಕಿರಿಯಿಂದ ಹೊರಗೆ ಹೊರಟು ಹೋದ ದೇವ್. ದೇವ್ನ ಮಾತುಗಳು ಏನು ಅರ್ಥ ಆಗದ ಸಾನ್ವಿ ಅಯೋಮಯವಾಗಿ ಅಳುತ್ತಲೇ, ಏನೋ ಎಲ್ಲರೂ ವಿಚಿತ್ರವಾಗಿ ಮಾತಾಡ್ತಿರ್ತಾರೆ, ಸರಿಯಾಗಿ ಉತ್ತರನೇ ನೀಡಲ್ಲ ಯಾರು. ಈಗ ನಾನೇನು ಮಾಡಬೇಕು ಅಂತ ಯೋಚಿಸ್ತಾ ಅಲ್ಲೇ ಬಾಲ್ಕನಿಯಲ್ಲಿ ಕೂತ್ಬಿಟ್ಲು. ಹಾಗೆ ರಾತ್ರಿ ಸಮಯದಲ್ಲಿ ಸಾನ್ವಿಯನ್ನು ಊಟಕ್ಕೆ ಕರೆದ್ರು ರಾಘವರೆಡ್ಡಿಯವ್ರ ಕೆಲಸದವ್ರ ಮೂಲಕ. ಸಾನ್ವಿ ಭಯದಿಂದಲೇ ಕೆಳಗೆ ಬಂದಳು. ಅಷ್ಟೊತ್ತಿಗಾಗಲೇ ಅವಳು ತಿಂದು 2 ದಿನಗಳಾಗಿದ್ದರಿಂದ ತುಂಬ ಹಸುವಾಗಿತ್ತು. ಇನ್ನು ದೇವ್ ಮನೆಯಲ್ಲಿರಲಾರ್ದೆ ಹೊರಟು ಹೋದ. ಆಫೀಸ್ ಕೆಲಸ ಇದೆ ಅಂತ ಹೇಳಿ ಕೆಳಗೆ ಬಂದು ಸಾನ್ವಿ ಬಾಯಿರಿಂದ ಎಲ್ಲಿಗೆ ಹೋಗಬೇಕೋ ತಿಳಿಯದೆ ಹಾಲಿನ ಮಧ್ಯದಲ್ಲಿ ನಿಂತು ಹೋಗಿದ್ರೆ, ಆಗಲೇ ರೂಮ್ನಿಂದ ಹೊರಗೆ ಬಂದ ರಾಘವರೆಡ್ಡಿಯವರು, ಏನಮ್ಮ ಸಾನ್ವಿ, ಇನ್ನೂ ಅಲ್ಲೇ ನಿಂತಿದ್ಯಾ, ನಡಿ ಊಟ ಮಾಡೋಣ ಅಂತ ಪ್ರೀತಿಯಿಂದ ಕರೆದ್ರು. ಸಾನ್ವಿ ತಲೆಯನ್ನು ತಗ್ಗಿಸ್ಕೊಂಡು ಕೈಗಳನ್ನು ಹೊಸಿತಾ, ಅದು ತಾತಯ್ಯ ಅವ್ರು ಎಲ್ಲಿದ್ದಾರೆ? ಸಾಯಂಕಾಲದಿಂದ ಕಾಣಿಸ್ತಿಲ್ಲ ಅಂತ ಕೇಳಿದ್ಲು. ಅವರು ಯಾರು ಅಂತ ರಾಘವರೆಡ್ಡಿ ಅವ್ರಿಗೆ ಅರ್ಥ ಆಗದಿದ್ರು ಅರ್ಥ ಆಗದಾಗ ಬೇಕಂತಾನೆ ಕೇಳಿದ್ರು. ಅದೇ ನಿಮ್ಮ ಮೊಮ್ಮಗ, ಅವ್ರು ಕಾಣಿಸ್ತಿಲ್ಲ, ಊಟ ಮಾಡಿದಾರಾ ಅಂತ ಟೆನ್ಷನ್ ಆಗಿ ಕೇಳಿದ್ಲು ಸಾನ್ವಿ. ರಾಘವರೆಡ್ಡಿ ಅವ್ರು ಏನು ಅಂದ್ಕೊಳ್ತಾರೋ ಏನೋ ಅಂತ ಆಗಲೇ ಒಳಗಡೆ ಹೆಜ್ಜೆ ಇಡ್ತಿದ್ದ ದೇವ್ ಸಾನ್ವಿ ಮಾತುಗಳನ್ನ ಕೇಳಿ ಹೊಸ್ತಿಲಲ್ಲೇ ಕೈಗಳನ್ನ ಕಟ್ಕೊಂಡು ಸ್ಟೈಲಾಗಿ ಕಾಲುಗಳನ್ನ ಕ್ರಾಸ್ ಮಾಡಿ ದ್ವಾರಕ್ಕೆ ಹೊರಗೆ ನಿಂತು ಕಿರುನಗೆಯೊಂದಿಗೆ ಸಾನ್ವಿ ಕಡೆ ನೋಡ್ತಿದ್ದ. ರಾಘವರೆಡ್ಡಿಯವರು ಮುಸಿಯಾಗಿ ನಗ್ತಾ
ಅದು ನನಗೆ ಮಾತ್ರ ಹೇಗೆ ಗೊತ್ತು? ನಿನ್ನ ಗಂಡನ ಬಗ್ಗೆ ನಿನಗೆ ತಿಳಿಬೇಕಣೋ ಸಾನ್ವಿ. ಅಷ್ಟಕ್ಕೂ ಅವನೇಲಿದ್ದಾನೆ ಅಂತ ಕೇಳಿದ್ರು ಬೇಕಂತಾನೆ. ಅಂದರೆ ಅವರು ಮನೇಲಿಲ್ವಾ ತಾತಯ್ಯ ಅವರೇ ಅಂತ ತಲೆ ಮೇಲೆ ಕತ್ತು ಕೇಳಿದ್ಲು ಸಾನ್ವಿ ಕಂಗಾಲಾಗಿ. ಏನೋ ಇಷ್ಟು ದೊಡ್ಡ ಮನೆಯಲ್ಲಿ ಯಾರೆಲ್ಲಿದ್ದಾರೋ ನನಗೆ ಮಾತ್ರ ಹೇಗೆ ತಿಳಿಯುತ್ತೆ ಹೇಳು? ಅದರಲ್ಲೂ ಮುದುಕ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅದಕ್ಕೆ ಮನೆ ಜವಾಬ್ದಾರಿ ಎಲ್ಲ ನಿನಗೆ ಒಪ್ಪಿಸ್ತೀನಿ ಅಂದರೆ ನೀನೇನೋ ಒಪ್ತಾ ಇಲ್ಲ ಅಂತ ತುಟಿ ತಿರ್ಚಿ ಹೇಳಿ, ಅಷ್ಟಕ್ಕೂ ನಿನ್ನ ಗಂಡ ಎಲ್ಲಿಗೆ ಹೋಗಿರ್ಬೋದು ಅಂತೀಯ ಸಾನ್ವಿ ಅಂತ ಕೇಳಿದ್ರು. ಸಾನ್ವಿ ಅಳೋ ಮುಖ ಮಾಡಿಕೊಂಡು, ನನಗೆ ಹೇಗೆ ತಿಳಿಯುತ್ತೆ ತಾತಯ್ಯ ಅವರೇ? ಅವ್ರು ತುಂಬ ಕೋಪದಲ್ಲಿದ್ದಾರೆ. ಕೇಳೋದಕ್ಕೂ ಕೂಡ ಭಯ ಆಗುತ್ತೆ ನನಗೆ. ಅದರಲ್ಲೂ ಅವ್ರ ಕಣ್ಣುಗಳಿರುತ್ತವೆ ನೋಡಿ, ಹುಚ್ಚ ಹೊಸ ಚಿರತೆ ಕಣ್ಣುಗಳಂತೆ. ಯಪ್ಪ ಇಷ್ಟು ತೀಕ್ಷ್ಣವಾಗಿ ಯಾವಾಗಲೂ ಕೆಂಪಗಾಗಿರುತ್ತೆ. ಬಹುಶಃ ಹೆಚ್ಚಾಗಿ ಕುಡಿತಾರೋ ಏನೋ, ಅದಕ್ಕೆ ಕಣ್ಣುಗಳ ಕೆಂಪಗಾಗ್ಬಿಟ್ಟಿವೆ. ಇನ್ನು ಅವರ ಧ್ವನಿಯಂತೂ ಅಬ್ಬಾ ಹೇಳಬೇಕಾದ ಅಗತ್ಯನೇ ಇಲ್ಲ. ಅವರ ಧ್ವನಿ ಗಾಂಭೀರ್ಯಕ್ಕೆ ಯಾರಾದರೂ ನಡಗಲೇಬೇಕು, ಅಷ್ಟು ಭಯವಾಗುತ್ತೆ ನನಗೆ. ಹೇಗಿಷ್ಟು ದಿನ ಅವ್ರನ್ನ ತಡ್ಕೊಂಡಿದ್ರಿ ತಾತಯ್ಯ ಅವರೇ ಅಂತ ಅಯೋಮಯವಾಗಿ ತಲೆ ಹಿಂದೆ ಕೆರ್ಕೊಳ್ತಾ ಕೇಳಿದ್ಲು ಸಾನ್ವಿ. ಇಷ್ಟರಲ್ಲಿ ಒಳಗಡೆ ಹೆಜ್ಜೆ ಇಟ್ಟದೆಯೋ, ಮುಂದೆ ಮುಂದೆ ನಿನಗೆ ತಿಳಿಯುತ್ತೆ ಬಿಡು, ನನ್ನ ತಾತ ಹೀಗೆ ನನ್ನ ಬರ್ಸಿದ್ದಾರೆ ಅಂತ ವ್ಯಂಗ್ಯವಾಗಿ ಹೇಳಿ, 5 ಮಿನಿಟ್ಸ್ ತಾತ, ತಕ್ಷಣ ಬಂದುಬಿಡ್ತೀನಿ ಅಂತ ರೂಮ್ನೊಳಗೆ ಹೊರಟೋದ. ದೇವನನ್ನು ಹಠಾತ್ತಾಗಲ್ಲಿ ನೋಡಿದ ಸಾನ್ವಿ ಭಯದಿಂದ ಬಿಗಿದು ಹೋಗಿ ಸಿಂಹವನ್ನು ನೋಡಿದಂತೆ ನಡಕ್ತಾ ಇದ್ದರೆ, ರಾಘವ್ ರೆಡ್ಡಿಯವರು ಅವಳ ಭಯವನ್ನು ನೋಡಿ ನಗ್ತಾ, ಅಯ್ಯೋ ನೀನಿಷ್ಟು ಭಯಪಡೋಳ ಸಾನ್ವಿ? ಅವನೇನಾದರೂ ನಿನ್ನನ್ನು ಅಷ್ಟೊಂದು ಹೆದರ್ಸಿದಾನ ಹೇಳು ನನ್ನ ಜೊತೆ? ಅವನ ಚರ್ಮ ಸುಲಿತೀನಿ. ಇನ್ನೊಂದು ಬಾರಿ ನಿನ್ನ ಮೇಲೆ ಕೈ ಮಾಡೋದು ಹಾಗಿರಲಿ, ಧ್ವನಿ ಕೂಡ ಎತ್ತದಂತೆ ಮಾಡ್ತೀನಮ್ಮ. ಈ ಮನೆ ಮಹಾಲಕ್ಷ್ಮಿಯನ್ನು ಅಳಿಸ್ತಾನ? ಎಷ್ಟು ಧೈರ್ಯ ಅವನಿಗೆ ಹೇಳು ಅಂತ ರಾಘವ್ ರೆಡ್ಡಿಯವರು ಸಾನ್ವಿ ಹೆಗಲಿನ ಮೇಲೆ ಕೈ ಹಾಕಿ ಕೇಳಿದ್ರು. ತಾತಯ್ಯ ಅವರೇ ಅಂತ ಸಾನ್ವಿ ಅಳೋ ಮುಖ ಮಾಡಿ, ನೀವು ಬೇಕಂತ ನನ್ನ ಜೊತೆ ಆಟ ಆಡ್ತಿದ್ದೀರಾ ತಾತಯ್ಯ ಅವರೇ? ಅವ್ರು ಬಂದಿದ್ದು ನಿಮ್ಗೆ ಗೊತ್ತು. ಆದರೂ ಸರಿ ನನಗೆ ಹೇಳಿದೆ, ನಾನು ಇಷ್ಟ ಬಂದು ಹಾಗೆ ಮಾತಾಡ್ತಿದ್ರೆ ನೀವು ಮೌನವಾಗಿಬಿಟ್ಟಿದ್ರಿ. ಈಗ ನೋಡಿ ಅವ್ರಿಗೆ ಎಷ್ಟು ಕೋಪ ಬಂದಿದೆಯೋ ಏನೋ. ಇಷ್ಟು ಗಂಭೀರವಾಗಿ ಹೇಳಿ ಹೋದರೂ ಕೇಳಿದ್ರೆ ನೀವು? ನಂಗೆ ತುಂಬ ಭಯ ಆಗ್ತಿದೆ ತಾತ ಅಂದ್ಲು. ಅಯ್ಯೋ ಅವನೇನಮ್ಮ ಮಾಡ್ತಾನೆ, ಅವನಿಗೆ ಅಷ್ಟೊಂದು ಸೀನಿಲ್ಲ ಬಿಡು, ನೀನು ಬಾರಮ್ಮ ಇಲ್ಲಿ ಅಂತ ಸಾನ್ವಿಯನ್ನು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋದರು ರಾಘವ್ ರೆಡ್ಡಿಯವರು. ಅಲ್ಲಿವರೆಗೆ ಅಂತಹ ಡೈನಿಂಗ್ ಟೇಬಲ್ ನೋಡಿಯೇ ಇರಲಿಲ್ಲ ಸಾನ್ವಿ. ಯಾಕಂದರೆ ಒಂದೇ ಬಾರಿಗೆ ಸುಮಾರು 20 ಜನರವರೆಗೆ ಕೂತು ತಿನ್ನಬಹುದಾದ ಅಷ್ಟು ದೊಡ್ಡ ಡೈನಿಂಗ್ ಟೇಬಲ್. ಅದರ ಮೇಲೆ ಮಧ್ಯದಲ್ಲಿ ಒಂದು ಶೋಫೀಸ್, ಆ ಶೋಫೀಸ್ ಸುತ್ತಲೂ ಹಣ್ಣುಗಳು, ಸಿಹಿ ತಿಂಡಿಗಳಿದ್ದರೆ ಇನ್ನು 20 ಚೇರ್ಗಳೆದುರಿಗೆ ಪಿಂಗಾಣಿ, ಪ್ಲೇಟ್ಗಳು, ಗ್ಲಾಸ್ಗಳನ್ನ ಇಡಲಾಗಿತ್ತು. ಅದನ್ನೆಲ್ಲ ನೋಡಿ ಸಾನ್ವಿ ಕಣ್ಣುಗಳು ದೊಡ್ಡದು ಮಾಡಿ, ಅಬ್ಬಾ ಇದು ಊಟ ಮಾಡೋ ಕೋಣೆಯ ತಾತಯ್ಯ ಅವರೇ ಅಂತ ಕೇಳಿದ್ಲು ಆಶ್ಚರ್ಯದಿಂದ. ಅದೇನು ಭಾಷೆ ಸಾನ್ವಿ, ಇದು ಡೈನಿಂಗ್ ಹಾಲ್, ಇನ್ನು ಮುಂದೆ ಹೀಗೆ ಕರಿಬೇಕು, ಇಲ್ಲೇ ನಾವು ಯಾವಾಗಲೂ ಊಟ ಮಾಡೋದು ಅಂದರು ರಾಘವ್ ರೆಡ್ಡಿಯವರು. ಹೌದಾ ತಾತಯ್ಯ ಅವರೇ, ನಾನು ಮೊದಲ ಬಾರಿ ಇಂಥದ್ದನ್ನು ನೋಡ್ತಾ ಇರೋದು, ಅದಕ್ಕೆ ಈ ಆಶ್ಚರ್ಯ. ಏನೂ ಅಂದ್ಕೊಳ್ಬೇಡಿ, ನನಗೆ ಇಂಗ್ಲೀಷ್ ಪದಗಳು ಅಷ್ಟಾಗಿ ಬರಲ್ಲ, ಕೆಲವು ಮಾತ್ರ ಗೊತ್ತು. ಅದು ಕೂಡ ಸ್ನೇಹ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗಿಂದ ಮಾತ್ರ. ಮುಖ ಸಣ್ಣದು ಮಾಡ್ಕೊಂಡಂದ್ಲು ಸಾನ್ವಿ. ಅದ್ರ ಬಗ್ಗೆ ಎಲ್ಲ ನಾವು ಆಮೇಲೆ ಮಾತಾಡ್ಕೊಳ್ಳೋಣ ಬಾ ಅಂತ ಸಾನ್ವಿನ ಚೇರ್ನಲ್ಲಿ ಕೂರಿಸಿ ರಾಘವ್ ರೆಡ್ಡಿಯವರು ಮುಖ್ಯವಾಗಿ ಇರೋ ರಾಯಲ್ ಚೇರ್ನಲ್ಲಿ ಕೂತರು. ಸಾನ್ವಿ ಕಂಗಾಲಾಗಿ ಮೇಲಕ್ಕೆದ್ದು, ಅಯ್ಯೋ ತಾತಯ್ಯ ಅವರೇ, ನಾನು ಇಲ್ಲಿ ಕೂತ್ಕೊಳ್ಳೋದೇನು? ನಾನು ನಿಮಗೆ ಬಡಿಸಿ ನೀವು ತಿಂದ ನಂತರ ತಿಂತೀನಿ, ಮೊದಲು ನಿಮಗೆ ತರ್ತೀನಿ ರೀ ಅಂತ ಅಲ್ಲಿರೋ ಪಾತ್ರೆಗಳನ್ನ ತೆಗೆದುಕೊಳ್ಳೋ ಅಷ್ಟರಲ್ಲಿ ದೇವ್ ಬಂದು ಸಾನ್ವಿ ಕೈ ಮೇಲೆ ಹೊಡೆದು, ಬಿಹೇವ್ ಯುವರ್ ಸೆಲ್ಫ್ ಸಾನ್ವಿ, ಇಲ್ಲಿ ನೀನು ಕೆಲಸದವಳಲ್ಲ, ನಮಗೆ ಬಡಿಸೋದಕ್ಕೆ ಓಕೆ ಅಂತ ಕೆಂಪಗಾದ ಕಣ್ಣುಗಳಿಂದ ಹೇಳಿ ಸಾನ್ವಿಯನ್ನು ಚೇರ್ನಲ್ಲಿ ಕುಕ್ಕಿ ತನ್ನ ಪಕ್ಕದಲ್ಲೇ ಕೂತು ಕೆಲಸದವ್ರ ಕಣ್ಣುಗಳಿಂದ ಒಂದು ಸನ್ನೆ ಮಾಡ್ದ. ಅವರು ಎದುರು ಹೋಗಿ ಮೂವರಿಗೂ ಬಡಿಸಿ ಅಲ್ಲಿಂದ ಹೊರಟು ಹೋದ್ಮೇಲೆ ದೇವ್ ಕೋಪದಿಂದ ಊಟ ಕಲಿಸಿದ್ಲೆ, ಇನ್ನೊಂದು ಬಾರಿ ಹೀಗೆ ಮಾಡಬೇಡ ಸಾನ್ವಿ, ನಮ್ಮ ಕುಟುಂಬಕ್ಕೆ ತಕ್ಕಂತೆ ನೀನು ಮುಂದೆ ನಡ್ಕೊಳ್ಬೇಕು ಅಷ್ಟೇ ಹೊರತು ಆ ರಾಮ್ ರೆಡ್ಡಿ ಮನೆಗೆ ಕೆಲಸದೊಳ್ತಾರ ಅಲ್ಲ ಅಂತ ಸೀರಿಯಸ್ ಆಗಂದ. ಸಾನ್ವಿ ಕಣ್ಣುಗಳಲ್ಲಿ ಕಣ್ಣೀರಿನ ಪದರ ಮೂಡ್ತು ದೇವ್ನ ಮಾತಿಗೆ. ಆದರೆ
ಅದು ಅವರಿಗೆ ಕಾಣಿಸ್ತಂತೆ ತಲೆ ತಗ್ಗಿಸಿ ಗಂಟಲಿನಲ್ಲಿ ಮೂಡಿದ ಬಾಧೆಯನ್ನು ನುಂಗ್ತಾ ಕಷ್ಟದಿಂದ 2 ತುತ್ತು ತಿಂತಿದ್ದಂತೆ ರಾಘವ್ ರೆಡ್ಡಿಯವರು ಸಾನ್ವಿ ಕೈ ಮೇಲೆ ಕೈ ಹಾಕಿ, ಬಾಧೆ ಪಡಬೇಡ ಸಾನ್ವಿ, ಅವನಿಗೆ ತಕ್ಷಣ ಕೋಪ ಬಂದ್ಬಿಡುತ್ತೆ, ಆದರೆ ಅಷ್ಟೇ ಬೇಗ ಕೋಪ ಕೂಡ ಹೊರಟು ಹೋಗುತ್ತೆ. ಈಗ ಹೇಳಿದ ಕೂಡ ಕೆಲಸದವ್ರ ಮುಂದಿನ ಕಡಿಮೆ ಮಾಡೋದು ಇಷ್ಟೇ ಅಲ್ಲದೆ ಅಷ್ಟೇ ಹೊರತು ನಿನ್ನ ಬೇಸರಗೊಳಿಸೋದಕ್ಕಲ್ಲ. ಏನೋ ನೀನು ಹೇಳೋದನ್ನು ಸರಿಯಾಗಿ ಹೇಳೋದು ಕೂಡ ಬರಲ್ವಾ? ನೋಡಿ ಸಾನ್ವಿ ಎಷ್ಟು ಬೇಸರ ಪಟ್ಕೊಂಡಿದ್ದಾಳೆ, ಇನ್ನೊಂದು ಬಾರಿ ಈ ರೀತಿ ಮಾತಾಡಬೇಡ ಅಂದರು. ದೇವ್ ಅಸಹನೆಯಿಂದ ಮುಖ ಮಾಡಿ, ಓಕೆ ತಾತ, ಮೊದಲು ಆಕೆನ ತಿನ್ನೋದಕ್ಕೆ ಹೇಳಿ, ಅವಳು ಮುಖ ಇಟ್ಕೊಂಡು ಈಗ ಇರಬೇಡ ಅಂತ ಹೇಳಿ ದೇವ್ ಪುಲ್ಕ ಮತ್ತು ಪನ್ನೀರ್ ಕರಿ 2 ತಿಂದ ಮೇಲೆ ಕೇಳ್ತಿದ್ರೆ, ಅಯ್ಯೋ ಈಗಲೇ ಹೇಳ್ತಿದ್ದೀರಲ್ಲ ಇನ್ನೂ ತಿನ್ನಿ ಅಂತ ತನ್ನ ಎದುರಿಗಿದ್ದ ಪುಲ್ಕ ಒಂದೊಂದು ದೇವ್ ಪ್ಲೇಟ್ನಲ್ಲಿ ಹಾಕಿ ಕರಿ ಕೂಡ ಹಾಕಿದ್ಲೆ. ದೇವ್ ಸೀರಿಯಸ್ ಆಗಿ ಒಂದು ಹುಬ್ಬನ ಮೇಲೆ ಕೆತ್ತಿ ಸಾನ್ವಿ ಕಡೆ ನೋಡ್ದ. ದೇವ್ನ ನೋಟಕ್ಕೆ ಸಾನ್ವಿ ಬಾಯದಿಂದ ಗುಟುಕ್ ನುಂಗ್ತಾ, ಅಂದರೆ ರೀ ರಾತ್ರಿ ಸಮಯದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿದ್ದೆ ಕೂಡ ಸರಿಯಾಗಿ ಬರಲ್ಲ ರೀ, ಅದಕ್ಕಾಗ್ತೆ ನಿಮ್ಮ ಮುಖ ತುಂಬ ಸುಸ್ತಾಗಿ ಕಾಣ್ತಿದೆ, ಸರಿಯಾಗಿ ಊಟ ಕೂಡ ಮಾಡೋದಾಗಿಲ್ಲ, ಪ್ಲೀಸ್ ರೀ ನನಗೋಸ್ಕರ ಅಲ್ಲದಿದ್ದರೆ ತಾತೆಯವರಿಗೋಸ್ಕರ ಅಂತ ವಿನಂತಿಸೋ ಧ್ವನಿಯಲ್ಲಿ ಹೇಳಿ ಮುಗಿಸಿದ್ಲು. ಅವಳ ಮಾತಿಗೆ ದೇವೇನಂದ್ಕೊಂಡು ಏನೋ ಮೌನವಾಗಿ ತಿಂದು ಮುಗಿಸ್ತಾ. ಅದನ್ನು ನೋಡಿ ಸಾನ್ವಿ ಸಂತೋಷದಿಂದ ತನಗೆ ಬಡಿಸಿದಂತೆ ತಿಂದು ಮುಗಿಸಿ ರಾಘವ್ ರೆಡ್ಡಿ ಅವರಿಗೆ ಮಾತಾಡ್ತಾ ಹಾಲಿಗೆ ಬರುತ್ತೆ. ದೇವ್ ಸಾನ್ವಿ ಕೈನ ಹಿಡ್ಕೊಂಡು, ಓಕೆ ತಾತ ಗುಡ್ ನೈಟ್, ಇನ್ನು ಹೋಗಿ ಮಲಗಿ ಅಂತ ಸಾನ್ವಿ ರೂಮ್ನೊಳಗೆ ಕರ್ಕೊಂಡು ಹೋಗ್ಬಿಟ್ಟ. ರೂಮ್ನೊಳಗೆ ಬರುತ್ತೆ ಸಾನ್ವಿ ಭಯದಿಂದ ದೇವ್ ಕಡೆ ನೋಡ್ತಾ, ನೋಡಿ ನನ್ನ ಮೇಲೆ ನಿಮ್ಗೆ ಕೋಪ ಇದ್ದರೆ ನನ್ನ ಹೊಡೆದು ತೀರಿಸ್ಕೊಳ್ಳಿ, ಆದರೆ ಪ್ಲೀಸ್ ನನ್ನ ಮಾತ್ರ ಈಗಿರೋ ಪರಿಸ್ಥಿತಿಲಿ ಹೊರಗೆ ಕಳಿಸ್ಬೇಡಿ, ನಾನು ಮುಂಚೆ ಅಂದ ಮಾತುಗಳೆಲ್ಲವೂ ಕೂಡ ತಪ್ಪಾಗಂದ್ವು, ಅವೆಲ್ಲವೂ ನಿಜ ಅಲ್ಲ ಅಂತ ಕಣ್ಣುಗಳನ್ನ ಮುಚ್ಕೊಂಡು ಗಟ್ಟಿಯಾಗಿ ಹೇಳಿದ್ಲು. ಅವಳು ಹೇಳಿ ಮುಗಿಸೋದೇ ತಡ ತಕ್ಷಣ ಬೆಡ್ ಮೇಲೆ ಬಿದ್ದಿದ್ದರಿಂದ ಗಾಬರಿ ಬಿದ್ದು ಕಂಡುಬಿಟ್ಟು ಸಾನ್ವಿಗೆ ತನ್ನ ಪಕ್ಕದಲ್ಲಿ ವಿಷ್ಣುಮೂರ್ತಿ ಪೋಸ್ನಲ್ಲಿ ಮಲಗಿರೋ ದೇವ್ ಕಾಣಿಸಿ ಗುಟುಕ್ ನುಗ್ತಾ ಸ್ವಲ್ಪ ದೂರ ಸರಿದ್ಲು. ಆ ದೂರವನ್ನು ಅಳಿಸ್ಬೇಕನ್ನುವಂತೆ ದೇವ್ ಇನ್ನಷ್ಟು ಹತ್ತಿರವಾಗಿ ಸಾನ್ವಿ ಬಳಿ ಬಂದು, ಏನಂದೆ ನಾನು ಚಿರತೆ ಕಣ್ಗಳ ಕುಡಿಯೋದ್ರಿಂದ ಹಾಗಿವ್ಯಾ, ನನ್ನ ಧ್ವನಿ ಗಂಭೀರವಾಗಿರುತ್ತಾ, ಮತ್ತೆ ಈಗ ಯಾಕೆ ನಡಕ್ತಿಲ್ಲ, ನಡುಗೋ ನಿನ್ನ ದೇಹವನ್ನು ಅಲ್ಲಾಡಿಸು ಅಂದ. ಸಾನ್ವಿ ಅಳೋ ಮುಖ ಮಾಡಿ, ನಾನು ಮುಂಚೆ ಹೇಳಿದ್ನಲ್ಲ ಅದೆಲ್ಲ ಬಿಟ್ಬಿಡಿ, ನೀವು ಅದನ್ನೇ ಹಿಡ್ಕೊಂಡು ಕೇಳಿದ್ರೆ ನಾನು ಏನು ಮಾಡಲಿ ಹೇಳಿ, ಅಬ್ಬೋ ಅಮ್ಮೋರಲ್ಲಿ ತುಂಬ ಕನಸುಗಳಿವೆಯಲ್ಲೋ ಅಂತ ದೇವ್ ಒಂದು ಹುಬ್ಬು ಮೇಲಕ್ಕೆತ್ತಿ, ಅದೆಲ್ಲ ಇರಲಿ, ಆದರೆ ನೀನು ಎಲ್ಲಿವರೆಗೆ ಓದಿದ್ಯಾ ಅಂತ ಕೇಳ್ದ. ಈಗ ಯಾಕ್ರಿ ಆ ವಿಷಯ ಅಂತ ಸಾನ್ವಿ ಅಮಾಯಕವಾಗಿ ಕೇಳ್ತಿದ್ರೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು, ಎದುರು ಪ್ರಶ್ನೆ ಹಾಕಬೇಡ ಅಂತ ಸೀರಿಯಸ್ ಆಗಿ. ಸಾನ್ವಿ ಗುಟುಕ್ ನುಗ್ತಾ, 10th ಕ್ಲಾಸ್ವರೆಗೆ ಓದಿದ್ದೀನಿ, ಅದು ಕೂಡ ಕನ್ನಡ ಮೀಡಿಯಂ, ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ, ಆಮೇಲೆ ಓದೋದಕ್ಕೆ ಸಾಧ್ಯ ಆಗಲಿ ರೀ, ಆದರೆ ಎಲ್ಲ ಕೆಲಸಗಳನ್ನ ಬರುತ್ತವೆ ರೀ, ನೀವು ಯಾವ ಕೆಲಸ ಹೇಳಿದ್ರು ಮಾಡಿ ಮುಗಿಸ್ಬಿಡ್ತೀನಿ, ಎಲ್ಲ ಅಡುಗೆನೂ ಬರುತ್ತೆ ಅಂದ್ಲು. ಅಂದರೆ ನಿನಗೆ ಇಂಗ್ಲೀಷ್ ಬರಲ್ಲ, ಆಮೇಲೆ ಓದಿಲ್ಲ ಅಂತೀಯ ಅಷ್ಟೇನಾ ಅಂತ ಕೇಳಿದ ದೇವ್ ಕಣ್ಣುಗಳನ್ನ ಸಣ್ಣದು ಮಾಡಿ. ಹ್ಞೂ ಅಂತ ಸಾನ್ವಿ ನೇರವಾಗಿ ತಲೆ ಹೋಗತ್ಲೆ. ದೇವ್ ಮಲಕ್ಕೊಂಡೆ ತಲೆ ಕೆಳಗೆ 2 ಕೈಗಳನ್ನ ಇಟ್ಕೊಂಡು ಸೀಲಿಂಗ್ ಕಡೆ ನೋಡ್ತಾ ಆಲೋಚಿಸ್ತಿದ್ದ. ದೇವ್ ಏನು ಯೋಚಿಸ್ತಿದ್ದಾನೋ ಅರ್ಥ ಆಗಿ ಸಾನ್ವಿ ಟೆನ್ಷನ್ ಆಗಿ, ನಾನೇನಾದರೂ ತಪ್ಪು ಮಾಡಿದ್ನಾ, ನನ್ನ ಜೊತೆ ಏನು ಮಾತಾಡ್ತಿಲ್ಲ ಅಂದ್ಲು. ಹೌದು ತುಂಬ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ತಲೆ ತಿರುಗಿಸಿ ಹೇಳಿ, ಯಾಕೆ ನೀನು ಮುಂದಿನ ಓದನ್ನು ಮುಂದುವರಿಸಿಲ್ಲ, ಓದಿದ್ರೆ ಹೀಗಿರ್ತಿರ್ಲಿಲ್ವಲ್ಲ ನೀನು ಅಂದ. ಆ ದಿನಗಳಲ್ಲಿ 10ನೇ ತರಗತಿಯವರೆಗೆ ಓದೋದೇ ಹೆಚ್ಚು, ಅದರಲ್ಲೂ ಊರಿನ ಮೊದಲ ಬಾರಿ ಪರೀಕ್ಷೆ ಬರೆದಾಗಲೇ 10ನೇ ತರಗತಿ ಪಾಸ್ ಆದವಳು ನಾನೊಬ್ಳು ಅಂತ ಸಾನ್ವಿ ಗರ್ವದಿಂದ ಹೇಳಿ, ಮುಂದಿನ ಓದಿಗಾಗಿ ಪಟ್ಟಣಕ್ಕೆ ಹೋಗ್ಬೇಕಂತ ನಡ್ಕೊಂಡು ಹೋಗಬೇಕು, ಅದರಲ್ಲೂ ಪಟ್ಟಣಕ್ಕೆ ನಮ್ಮೂರಿಗೂ ತುಂಬ ದೂರ, ನದಿ ಇತ್ತು ರೀ, ಅದನ್ನು ದಾಟಬೇಕಂದ್ರೆ ದೋಣಿ ಹತ್ತಬೇಕು, ಇದೆಲ್ಲ ತುಂಬ ದೊಡ್ಡ ಕೆಲಸ, ಹಾಗಾಗಿ ಅಲ್ಲಿಗೆ ನಿಲ್ಲಿಸಿದೆ ಹೆಚ್ಚು, ಇನ್ನು ಮುಂದಕ್ಕಂದ್ರೆ ಅಷ್ಟೊಂದು ಓದಿದ ಹೆಣ್ಮಕ್ಳಿಗೆ ಅಷ್ಟಕ್ಕಿಂತ ಹೆಚ್ಚು ಓದಿದ ಗಂಡನ ಹುಡುಕ್ತರಬೇಕಲ್ಲ ಅಂತ ತುಂಬ ಹೆದರ್ತಾರೆ ಪೋಷಕರು, ಅದಕ್ಕೆ ನಮ್ಮಮ್ಮ ಓದಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಕಾಲದಲ್ಲಿದ್ದೀರಾ ನೀವು, ಹೆಣ್ಮಗಳು ಈಗ ಅಂತರಿಕ್ಷಕ್ಕೆ ಹೋಗ್ತಿದ್ದಾಳೆ, ನೀವು ಮಾತ್ರ ಓದ್ಕೊಳ್ಳೋದಕ್ಕೆ ಹಿಂಜರಿತಿದ್ದೀರಿ ಅಂತ ದೇವ್ ಸೀರಿಯಸ್ ಆಗಂತ, ನಾಳೆ ರೆಡಿ ಆಗಿರೋ, ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು, ಈಗಾಗಲೇ ನಿರ್ಧಾರ ಕೂಡ ತೊಗೊಂಡಿದ್ದೀನಿ ನಾನು, ಆದ್ದರಿಂದ ನೀನು ನನ್ನನ್ನು ಅನುಸರಿಸ್ಬೇಕಷ್ಟೇ ಅಂದ. ಸಾನ್ವಿನ ಹತ್ರಕ್ಕೆ ಬರೋದಕ್ಕೆ ಕರೆದ. ಸಾನ್ವಿ ಭಯದಿಂದ ತನ್ನ ಬಳಿ ಬರತ್ಲೆ. ದೇವ್ ಸಾನ್ವಿ ಅಂತ ಎದೆ ಮೇಲೆ ಮಲಗಿಸ್ಕೊಂಡು, ನಿದ್ರೆ ಮಾಡು, ಇಬ್ರಿಗೂ ಸಮಾಧಾನ ಪಡಿಸ್ತಾ ಅಂದ. ಬೇಡ ರೀ, ನಾನು ಸೋಫಾದಲ್ಲಿ ಮಲ್ಕೊಳ್ತೀನಿ. ದೇವ್ ಸಾನ್ವಿ ನಡುವಿನ ಮೇಲೆ ಕೈ ಹಾಕಿ ಗಟ್ಟಿಯಾಗಿ ಒತ್ತಿ, ನಾನು ಎಲ್ಲಿ ಮಲಗೋದಕ್ಕೆ ಹೇಳ್ತೀನೋ ಅಲ್ಲಿ ಮಲಗಬೇಕು, ಈ ಕ್ಷಣದಿಂದ ನಿಮ್ಮ ಮೇಲೆ ಸಂಪೂರ್ಣ ಹಕ್ಕು ನನ್ನದು, ನಾನು ಹೇಳಿದೆ ಸಣ್ಣ ಕೆಲಸ ಆಗಿರಲಿ ಒಂದೇ ಒಂದು ಮಾತು ಕೂಡ ನಿನ್ನ ಬಾಯಿಂದ ಬರಬಾರ್ದು ಅಂದ. ಮಲಗು ಅಂದ. ಅಷ್ಟೇ ಆವತ್ತಿಗೆ ಸಾನ್ವಿ ಗಟ್ಟಿಯಾಗಿ ಕಣ್ಣುಗಳನ್ನ ಬಿಗಿದು ಮುಚ್ಕೊಂಡು ದೇವ್ ಎದೆ ಮೇಲೆ ಮುದುರ್ಕೊಂಡು ಮಲಗಿದ್ಲು. ಹಾಗೆ ಮಲಗಿದವಳಿಗೆ ದೇವನ ಹಾರ್ಟ್ ಬೀಟ್ನ ಸದ್ದು ಸುರಕ್ಷಿತವಾಗಿ ಅನಿಸಿದ್ರಿಂದ ಅದು ಕೂಡ ತನ್ನ ತಾಯಿ ಬಳಿ ಮಲಗದಂತೆ ಭಾಸವಾಗಿದ್ದರಿಂದ ದೇವ್ ನಡುವಿನ ಸುತ್ತ ಕೈ ಹಾಕಿ ಪ್ರಶಾಂತವಾಗಿ ಕಣ್ಣು ಮುಚ್ಚಿ ಎಷ್ಟೋ ವರ್ಷಗಳ ನಂತರ ನಿದ್ರಿಸಿದ್ಲು. ಸಾನ್ವಿ ನಿದ್ರಿಸಿದ ಮೇಲೆ ದೇವ್ ಸಾನ್ವಿಗೆ ನೆನೆಸವರ್ತಾ, ನಿಜಕ್ಕೂ ನಡೀತಿದೆ ನಮ್ಮ ಇಬ್ಬರ ಮಧ್ಯೆ, ಸುತ್ತ ಏನೇನೋ ನಡೀತಿದೆ, ಆದರೆ ಏನೂ ಅರ್ಥ ಆಗ್ತಿಲ್ಲ, ತಿಳ್ಕೊಳ್ಬೇಕೆಲ್ಲ. ಸಾನ್ವಿ ಕಡೆ ನೋಡ್ತಾ, ನೀನಿಷ್ಟು ಅಮಾಯಕಿ ಆಗಿದ್ರೆ ತುಂಬ ಕಷ್ಟ ಸಾನ್ವಿ, ಮುಂದೆ ತುಂಬ ಸಮಸ್ಯೆ ಎದುರಿಸಬೇಕಾಗಿದೆ, ಅಷ್ಟರೊಳಗೆ ನಾನು ನಿನ್ನನ್ನು ಎಲ್ಲದಕ್ಕೂ ಸಿದ್ಧಗೊಳಿಸಬೇಕು ಅಂತಂದ್ಕೊಂಡು ಸಾನ್ವಿ ಸುತ್ತ ಕೈ ಬಿಗಿಗೊಳಿಸಿ ಪ್ರಶಾಂತವಾಗಿ ಕಣ್ಣು ಮುಚ್ಚಿದ. ಮರುದಿನ ದೇವ್ಗಿಂತ ಮುಂಚೆ ಕಣ್ತರ ಸಾನ್ವಿ, ಅಮ್ಮೋ 4 ಆಗಿದೆ, ಹೋಗಿ ಬೇಗನೆ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಹೇಳೋದಕ್ಕೆ ಹೋದ್ಲು. ಆದರೆ ದೇವ್ ಹಿಡಿತದಿಂದ ತಪ್ಪಿಸ್ಕೊಳ್ಳಲಾಗದೆ ಮತ್ತೆ ಮರಳಿ ಅವನಿದೆ ಮೇಲೆ ಬಿದ್ದು ಸುತ್ತಲೂ ನೋಡಿ ತಲೆ ಮೇಲೆ ಕೆತ್ತಿ ದೇವ್ ಕಡೆ ನೋಡಿದ್ಲು.
ಹಾಗೆ ತಲೆ ಮೇಲೆ ಕಿತ್ತಿದ ಸಮಯದಲ್ಲಿ ಟ್ರಿಮ್ ಮಾಡಿದ್ದೆ ಅವನ ಗಡ್ಡದ ಮೇಲೆ ತನ್ನ ತುಟಿಗಳು ತೆಗೆದ ತಕ್ಷಣ ಕರೆಂಟ್ ಶಾಕ್ ಹೊಡೆದಂತ ಕಾಗೆ ಅಂತ ಬಿದ್ದು ಹೋದ್ಲು. ಎಷ್ಟು ಸಮಯ ಹಾಗೆ ಮುತ್ತಿರ್ತೀಯ, ಅಲ್ಲಿಡೋದಕ್ಕಿಂತ ತುಟಿಗಳ ಮೇಲೆ ಇಡ್ಬೋದು ತಾನೇ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹಸ್ಕಿ ಧ್ವನಿಯಲ್ಲಂತ ಸಾನ್ವಿ ನಡುವಿನ ಮೇಲೆ ಹಿಡಿತ ಹೆಚ್ಚಿಸ್ತಾ ದೇವ್. ಆವತ್ತಿಗೆ ಸಾನ್ವಿ ಎದುರು ಹೋಗಿ ಬಿಡಿ ಅಂತ ಒದ್ದಾಡ್ತಿದ್ರೆ ದೇವ್ ತನ್ನ ಕೈಯನ್ನು ತೆಗೆದು ಈಗ ಎಲ್ಲಿಗೆ ಹೋಗ್ಬೇಕು ಇಷ್ಟೊಂದು ಒದ್ದಾಡ್ತಿದ್ಯಾ ಅಂತ ಕಣ್ಣುಗಳನ್ನ ಮಿಟುಕಿಸ್ತಾ ಕೇಳ್ದ. ಅದೇನ್ರಿ ಮನೆಯಲ್ಲಿ ಇಷ್ಟು ಕೆಲಸ ಇರತ್ವ ಅದನ್ನೆಲ್ಲ ಮಾಡ್ಕೊಳ್ಬೇಕು ತಾನೇ ಅಂತ ಸಾನ್ವಿ ಅಮಾಯಕ ಕಣ್ಣುಗಳನ್ನ ತಿರುಗಿಸ್ತಿದ್ರೆ ದೇವ್ ಸಾನ್ವಿ ತಲೆ ಮೇಲೆ ಮೊಟಕಿ, ಇದು ರಾಮರೆಡ್ಡಿ ಮನೆಯೆಲ್ಲ ಕೆಲಸ ಮಾಡೋದಕ್ಕೆ, ಇಲ್ಲಿ ನೀನು ಕೆಲಸ ಮಾಡಬಾರ್ದು, ಕೆಲಸ ಮಾಡಿಸ್ಬೇಕು, ಅರ್ಥ ಆಯ್ತಾ? ಇಲ್ಲಿ ಕೆಲಸ ಮಾಡೋವಂಥದ್ದು ನೀನು ಏನೂ ಇಲ್ಲ. ಅದೆಲ್ಲ ರೀ ಅಂತ ಸಾನ್ವಿ ಅಂತಿದ್ರೆ ದೇವ್ ಲೆಕ್ಕಿಸ್ದೆ ಅವಳನ್ನ ಮತ್ತೆ ತೋಳ್ನಲ್ಲಿ ಬಂದಿಸಿ ಬಾಯಿ ಮುಚ್ಕೊಂಡು ಮಲಗು, ನನ್ನ ನಿದ್ದೆಯನ್ನು ಇನ್ನೊಂದು ಬಾರಿ ಕೆಡಿಸ್ತೆ ಅಂತ ಸುಮ್ಮನೆ ಬಿಡಲ್ಲ ಅಂತ ಗದರಿಸಿ ಮತ್ತೆ ಅವಳ ಮೇಲೆ ವಾಲ್ಬಿಟ್ಟ. ಅಷ್ಟೇ ಸಾನ್ವಿಗೆ ಉಸಿರು ನಿಂತು ಹೋದಾಗ ಬಿಗಿದು ಹೋಗಿ ಉಸಿರು ಕೂಡ ತೆಗೆದುಕೊಳ್ಳದೆ ಇರೋದು ನೋಡಿ ಅವಳ ನಡುವನ್ಗಿಲ್ಲಿ ಎಷ್ಟು ಸಮಯ ಉಸಿರು ಬಿಗಿ ಹಿಡಿತೀಯ, ಹೀಗೆ ಮಾಡೋ ಸತ್ತು ಹೋಗ್ತೀಯಾ? ಸಾನ್ವಿ ಅನಿವಾರ್ಯವಾಗಿ ಹಾಗೆ ಮಲಗಿದ್ದು. ದೇವ್ ನಿದ್ರಿಸಿದಾನೆ ಅಂದ್ಕೊಂಡ ಮೇಲೆ ಅವನ ನಿಧಾನವಾಗಿ ಪಕ್ಕಕ್ಕೆ ಜರಿಸಿ ಕಷ್ಟಪಟ್ಟು ಮಲಗಿಸಿದ್ಲು 1 ಕಾಲು ಗಂಟೆಗೆ. ಹಾಗೆ ದೇವ್ ಮಲಗಿದ ಮೇಲೆ ಗಬಗಬನೆ ಮೇಲಕ್ಕೆ ಸಾನ್ವಿ ಫ್ರೆಶ್ ಆಗಿ ಮತ್ತೊಂದು ನಾರ್ಮಲ್ ಪಿಂಕ್ ಕಲರ್ ಸೀರೆನ ಆಯ್ದುಕೊಂಡು ಉಟ್ಕೊಂಡ್ಲು. ಆ ಪಿಂಕ್ ಕಲರ್ ಸೀರೆ ಕೆಳಗೆ ನೆಕ್ ಸೆಟ್, ಅದು ಕೂಡ ವೈಟ್ ಕಲರ್ ಡೈಮಂಡ್ಸ್ ಒಂದು ಲೇಯರ್ನ ಸಣ್ಣ ಸಣ್ಣ ಸ್ಟೋನ್ ಇದ್ದದ್ದು ಕಾಣಿಸ್ತು. ಸಾನ್ವಿಗೆ ತುಂಬ ಇಷ್ಟ ಆಗಿ ಮುಟ್ಟುತ್ತಾ ನಗ್ತಾ ಇರಲು ಡ್ರೆಸ್ಸಿಂಗ್ ರೂಮ್ ಬಾಗಿಲಿನ ಬಳಿ ಕೈಗಳು ಕಟ್ಕೊಂಡು ಕಾಲುಗಳನ್ನ ಕ್ರಾಸ್ ಮಾಡಿ ನಿಂತಿದ್ರೆ ಅದು ನಿನಗೋಸ್ಕರ ಅಂದ. ಅಷ್ಟೇ ಸಾನ್ವಿ ಗಾಬರಿ ಬಿದ್ದು ಕೈಲಿದ್ದೇನೆ ಬಿಟ್ಟು ಹೆದರಿ ಹಿಂದಕ್ಕೆ ತಿರುಗುವಷ್ಟರಲ್ಲೇ ದೇವ್ ಕೈಗಳನ್ನ ಕಟ್ಕೊಂಡು ತನ್ನ ಕಡೆ ನೋಡ್ತಾ ಇರಲು. ಸಾರಿ ರೀ, ಬೇಕಂತ ಹೇಳಿಲ್ಲ, ನಂಗೆ ನಿದ್ರೆ ಬರಲಿಲ್ಲ, ಎದ್ಬಿಟ್ಟೆ ಪ್ಲೀಸ್ ಅಂದ್ಲು. ತನ್ನನ್ನು ಹೊಡೆಯೋದಕ್ಕೆ ದೇವ್ ಬರ್ತಿದ್ದಾನೆ ಅಂದ್ಕೊಂಡು ಸಾನ್ವಿ ಬಾಯದಿಂದ ಹಿಂದಕ್ಕೆ ಹೆಜ್ಜೆ ಇಡ್ತಾ ಕಬೋರ್ಡ್ ಅಡ್ಡ ಬರಲು ಅಲ್ಲಿಗೆ ಅಂಟ್ಕೊಂಡು ಕಣ್ಗಳು ಗಟ್ಟಿಯಾಗಿ ಮುಚ್ಕೊಂಡು ಕೈಗಳಲ್ಲಿ ಸೀರೆ ಬಿಗಿದು ಹಿಡಿದ್ಲು. ಎಷ್ಟು ಸಮಯ ಆದರೂ ತನ್ನ ಕೆನ್ನೆ ಮೇಲೆ ಯಾವುದೇ ಚುರುಕನ್ನೋ ಭಾವನೆ ತಿಳಿದೇ ಇದ್ದಿದ್ದರಿಂದ ಹೊಡೆದ್ಬಿಟ್ರೆ ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತ ಕಣ್ಣುಗಳನ್ನ ಕೂಡ ತೆರೀದೆ ಅಂದ್ಲು. ಹೊಡಿಬೇಕಾ? ಓಕೆ, ನೀನು ಕೇಳಿದ ಮೇಲೂ ಹೊಡೆದೇ ಇರ್ತೀನಾ ಅಂತ ದೇವ್ ಸಾನ್ವಿ ಬದಿಯ ಬ್ಲೌಸ್ ಸ್ವಲ್ಪ ಸರಿಸಿ ಅವಳ ಹೆಗಲ ಮೇಲೆ ಜೋರಾಗಿ ಕಚ್ಚಿಬಿಟ್ಟ. ಇದೇ ಇನ್ನು ಮುಂದೆ ನೀನು ಕೊಡೋ ಶಿಕ್ಷೆ ಅಂದ. ತುಂಬ ಚೆನ್ನಾಗಿದೆ, ಮುಂಜಾನೆ ಅರಳಿದ ಮಂದಾರೆಯಂತೆ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ವಾಶ್ರೂಮ್ ಒಳಗಡೆ ಹೊರಟೋದ. ದೇವ್ ಮಾಡಿದ ಕೆಲಸಕ್ಕೆ ಶಾಕ್ನಿಂದ ಬಿಗಿದು ಹೋದ ಸಾನ್ವಿ ಈಗೇನು ನಡೀತು ಅಂದ್ಕೊಳ್ತಾ ದೇವ್ ಮುತ್ತಿಟ್ಟಿದ್ದು ನೆನಪು ಮಾಡ್ಕೊಂಡು ಕೆನ್ನೆಗಳು ಕೆಂಪಾಗುವಂತ ನಾಚಿ ತಕ್ಷಣ ವಾಸ್ತವ ನೆನಪಿಗೆ ಬಂದು, ಚೀಚಿ ನಾನೇನೀಗ ಯೋಚಿಸ್ತಿದ್ದೀನಿ, ಅವರೆಲ್ಲಿ ನಾನೆಲ್ಲಿ, ಏನೋ ಆಟ ಆಡಿಸ್ತಿದ್ದಾರೆ, ನೀನು ಈ ಮನೇಲಿ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಂಡು ಕೆಳಗೆ ಹೋಗಿ ಎಲ್ಲರೂ ತಮ್ಮ ಕೆಲಸಗಳು ಮಾಡ್ಕೊಳ್ತಿರೋದು ನೋಡಿ ಪೂಜೆ ಮಾಡೋಣ ಅಂದ್ಕೊಂಡು ಸಾನ್ವಿ ಮೊದಲು ಪೂಜೆ ಕೋಣೆಯಲ್ಲಿ ಸ್ವಚ್ಛಗೊಳಿಸಿ ಗಾರ್ಡನ್ಗೆ ಹೋಗಲಿಂದ ಹೂಗಳನ್ನ ಸಾಮಂತಿಗೆ ಕೊಯ್ದು ತಂದು ಚಂದವಾಗಿ ದೇವರ ಫೋಟೋ ಅಲಂಕರಿಸಿ ಮೊದಲು ಪೂಜೆ ಅಧಿಪತಿಯಾದ ವಿನಾಯಕನ ಹಾಡನ್ನು ಆಡ್ತಾ ಪೂಜೆ ಆರಂಭಿಸಿದ್ಲು. ಅವಳು ಪೂಜೆ ಮಾಡೋದಕ್ಕೆ ಆರಂಭಿಸಿದಾಗಲೇ ಬಂದ ದೇವ ಅವಳೊಂದಿಗೆ ಧ್ವನಿಗೂಡಿಸಿ ಹಾಡೋದಕ್ಕೆ ಆರಂಭಿಸಿ ಅವಳ ಜೊತೆಯಲ್ಲಿ ಪೂಜೆ ಮಾಡತೊಡಗಿದ. ಅವರ ಸ್ವರಗಳಿಗೆ ಹೊರಗೆ ಬಂದ ರಾಘವರೆಡ್ಡಿಯವರೆಂದು ಸಂತೋಷದಿಂದ ಪೂಜೆ ಕೋಣೆ ಮುಂದೆ ಕೈ ಮುಗಿದು ನಿಂತರು. ಅವರೊಂದಿಗೆ ಮನೆ ಕೆಲಸದವರೆಲ್ಲರೂ ಕೂಡ ಇಬ್ಬರ ಧ್ವನಿಗಳು ಇಷ್ಟು ಶ್ರಾವ್ಯವಾಗಿ ಆಡ್ತಾ ಇರೋದು ನೋಡಿ ಕೈ ಮುಗಿದು ನಿಂತುಬಿಟ್ರು. ಗಣೇಶನ ಹಾಡನ್ನು ತುಂಬ ಸುಂದರವಾಗಿ ಆಡ್ತಿದ್ರು. ಏಕದಂತಾಯ ವಕ್ರತುಂಡಾಯ ಗೌರಿತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೆ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೆ ಗುರುಪೂಜಿತಾಯ ಗುರುದೈವತಾಯ ಗುರುಕುಲದ್ವಾಯಿನೇ ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರವೇ ಗುಣಗುರವೇ ಅಂತ ಇಬ್ಬರು ಹಾಡನ್ನು ತುಂಬ ರಾಗವಾಗಿ ಒಟ್ಟಾಗಿ ತುಂಬ ಶ್ರದ್ಧೆಯಿಂದ ಹಾಡ್ತಿದ್ರು. ಎಲ್ಲರೂ ಅವರ ಹಾಡನ್ನು ಕೇಳ್ತಾ ಮೂಕ ವಿಸ್ಮಿತರಾಗಿ ಹಾಗೆ ಕೈ ಮುಗ್ತಾ ದೇವರ ಕೋಣೆ ಮುಂದೆ ನಿಂತು ಬಿಟ್ಟಿದ್ದಾರೆ ಎಲ್ಲರೂ. ಶ್ರೀ ಗಣೇಶಾಯ ಧೀಮಹಿ ಅಂತ ಹೇಳ್ತಾ ಪೂಜೆನೆಲ್ಲ ಮುಗಿಸಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು ದೇವ್ ಮತ್ತು ಸಾನ್ವಿ.